ಬೀದರ್ನ ಬಿವಿ ಭೂಮರೆಡ್ಡಿ ಮಹಾವಿದ್ಯಾಲಯದ ಎದುರಿರುವ ಹಿಂದೂ ಧರ್ಮೀಯರ ರುದ್ರಭೂಮಿಯಲ್ಲಿ ವಿದ್ಯುತ್ ಚಾಲಿತ ಚಿತಾಗಾರ ಯಂತ್ರ ಅಳವಡಿಸದೆ 49,97,309 ರೂಪಾಯಿ ಲಪಟಾಯಿಸಿದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಸಹೋದರ ಸಂಬಂಧಿ ನಾಸೀರ್ ಖಾನ್ ಹಾಗೂ ಅವರಿಗೆ ಸಾಥ್ ನೀಡಿದ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಬೀದರ್ ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಶಶಿ ಹೊಸಳ್ಳಿ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 2021ರಿಂದ 22ನೇ ಸಾಲಿನಲ್ಲಿ ಬೀದರ್ ಜಿಲ್ಲೆಗೆ 2 ಚಿತಾಗಾರ ಯಂತ್ರಗಳು ಮಂಜೂರಿಯಾಗಿದ್ದವು. ಬೀದರ್ ನಗರದ ಹೊರವಲಯದಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿರುವ ರುದ್ರಭೂಮಿಯಲ್ಲಿ ಹಾಗೂ ಬಿವಿಪಿ ಕಾಲೇಜ್ ಎದುರಿರುವ ರುದ್ರಭೂಮಿಯಲ್ಲಿ ಅಳವಡಿಸಲು ಉದ್ದೇಶಿಸಲಾಗಿತ್ತು. ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ರುದ್ರಭೂಮಿಯಲ್ಲಿ ಒಂದು ಚಿತಾಗಾರ ಯಂತ್ರ ಅಳವಡಿಸಲಾಗಿದ್ದರೂ ಅದು ಇಂದಿಗೂ ಕಾರ್ಯ ಮಾಡ್ತಾ ಇಲ್ಲ. ಇನ್ನೊಂದು ಯಂತ್ರ ಖರೀದಿಸದೆ ಫೆಬ್ರವರಿ 22, 2024ರಂದು 49,97,309 ಹಣದ ಚೆಕ್ ಡ್ರಾ ಮಾಡಿ ಹೆಣ ಸುಡಲು ಬಳಸುವ ಯಂತ್ರದ ಮೇಲೂ ಕೂಡ ಕಾಂಗ್ರೆಸ್ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಎಂದು ಟೀಕಿಸಿದರು. ಬೀದರ್ ಮಹಾನಗರ ಪಾಲಿಕೆ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಗೂಡಾಗಿದೆ. ಇಲ್ಲಿಯವರೆಗೆ 2 ಸಾಮಾನ್ಯ ಸಭೆಗಳು ನಡೆದರೂ ಮಾಧ್ಯಮದವರನ್ನ ದೂರವಿಟ್ಟು ಸಭೆ ಮಾಡಿರ್ತಾರೆ. ಮಹಾನಗರ ಪಾಲಿಕೆ ಬೀದರ್ ಸುತ್ತಮುತ್ತಲಿನ ಹಳ್ಳಿಗಳಾದ ಮರಕಲ್, ಗಾದಗಿ, ಹಮಿಲಾಪುರ, ಅಗ್ರಹಾರ, ಚಿಕ್ಪೇಟ್, ಜಮೀಸ್ತಾನ್ಪುರ ಸೇರಿದಂತೆ 12 ಹಳ್ಳಿಗಳನ್ನು ಸೇರಿಸಲಾಗಿದೆ. ಆದರೆ ಈ ಹಳ್ಳಿಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗದೆ ಜನ ಪರಿತಪಿಸ್ತಾ ಇದ್ದಾರೆ. ಈ 12 ಹಳ್ಳಿಗಳ ಜನರನ್ನ ಸೇರಿಸಿ ಈ ತಿಂಗಳ ಅಂದರೆ ನವೆಂಬರ್ 7ರಂದು ಮಹಾನಗರ ಪಾಲಿಕೆ ಆವರಣದಲ್ಲಿ ಸುಮಾರು 2,000 ಜನ ಸೇರಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ನಂತರ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರುವವರ ಅಣುಕು ಶವಯಾತ್ರೆ ನಡೆಸಲಾಗುವುದು. ಬಿವಿಪಿ ಕಾಲೇಜಿನ ಎದುರಿನ ರಸ್ತೆಯಲ್ಲಿಯೇ ಅಣುಕು ಶವಗಳನ್ನು ಸುಡುವ ಮೂಲಕ ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬೀದರ್ ನಗರಸಭೆ ಸದಸ್ಯರಾದ ಪ್ರಭು ಶೆಟ್ಟಿ, ಶಿವಕುಮಾರ್ ಭಾವಿಕಟ್ಟಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪಾಟೀಲ್, ಜಿಲ್ಲಾ ಕಚೇರಿ ಕಾರ್ಯದರ್ಶಿ ಸುಭಾಷ್ ಮಡಿವಾಳ, ಮಂಡಲದ ಪ್ರಮುಖರಾದ ಸುನೀಲ್ ಗೌಳಿ, ರೋಷನ್ ವರ್ಮಾ, ಗಣೇಶ್ ಭೋಸಲೆ, ನಿತಿನ್ ನವಲ್ಕಿಲೆ, ನರೇಶ್ ಗೌಳಿ, ನವೀನ್ ಚಿಟ್ಟ, ವೀರೇಶ ಸ್ವಾಮಿ, ವಿಜಯಕುಮಾರ್ ಹೆಗ್ಗೆ ಸೇರಿದಂತೆ ಇನ್ನಿತರರು ಇದ್ದರು. ಬಹಳಷ್ಟು ಜನ ಒಳ್ಳೆ ಸುದ್ದಿ ಮಾಡೋದ್ರ ಮುಖಾಂತರ ರಾಜ್ಯದವರೆಗೆ ಕಣ್ತರಿಸುವಂತ ಕೆಲಸ ಕೂಡ ನಮ್ದೆಲ್ಲ ಪತ್ರಕರ್ತರು ಮಾಡಿದ್ರಿ, ಸಲ್ಲಿಸ್ತೇನೆ. ಅದೇ ರೀತಿ ನಗರಸಭೆ ಅವ್ಯವಹಾರಗಳ ಗೂಡಾಗಿದೆ ಇವತ್ತು ಬೀದರ್ ನಗರಸಭೆ. ಎಂದು ಕಾಂಗ್ರೆಸ್ ತೆಕ್ಕೆಗೆ ನಗರಸಭೆ ಹೋಯಿತು ಅಂದಿನಿಂದ ಇಂದಿನವರೆಗೆ ಪ್ರತಿದಿನ ಭ್ರಷ್ಟಾಚಾರ. ನೀವು ಅನೇಕ ಜನರಲ್ ಬಾಡಿ ಮೀಟಿಂಗ್ ಆಗಿರೋದೇ 2 ಸಲ. ಆ 2 ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನೀವು ಭವಿಷ್ಯ ನೋಡಿರ್ಬೋದು, ನಾನು ಎಷ್ಟು ಹೋರಾಟ ಮಾಡಿದೆ ಮತ್ತು ಎಷ್ಟು ಜಗಳ ಆಡಿದ್ದೀನಿ ಅಂತೇಳಿ. ಮತ್ತು ಇನ್ನೊಂದು ಏನು ಮಾಡಿದೆ ಅಂದ್ರೆ ಜನರಲ್ ಬಾಡಿ ಮೀಟಿಂಗಿಗೆ ಕಳೆದ 16 ವರ್ಷಗಳಿಂದ ನಗರಸಭೆಯಲ್ಲಿದ್ದೀನಿ. ಎಲ್ಲ ಪತ್ರಕರ್ತರಿಗೆ ಆಹ್ವಾನ ಮಾಡ್ತಿದ್ದೆವು. ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದ ನಂತರ ಯಾವ ಪತ್ರಕರ್ತರಿಗೂ ಆಹ್ವಾನ ಮಾಡ್ತಾ ಇಲ್ಲ ಜನರಲ್ ಬಾಡಿ ಮೀಟಿಂಗಿಗೆ. ಯಾಕಂದ್ರೆ ಇವರು ಮಾಡ್ತಾ ಇರುವಂಥ ಕಪ್ಪು ಕೆಲಸಗಳು ಜನರಿಗೆ ಗುರುತಾಗ್ತಾವೆ ಅಂಥೇಳಿ. ಇವತ್ತು ಮಹಾನಗರ ಪಾಲಿಕೆ ಮಾಡಿದ್ದೀವಿ ಅಂಥೇಳಿ ರಾಜ್ಯ ಸರ್ಕಾರ ನಮ್ದು 2 ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟಿರೋದು ತಾವೆಲ್ಲ ನೋಡಿದ್ರಿ. ಇವತ್ತು ಮಹಾನಗರ ಪಾಲಿಕೆ ಆದ ನಂತರ 12 ಗ್ರಾಮಗಳ ಪರಿಸ್ಥಿತಿ ಏನದ ಅನ್ನುವಂಥದ್ದು ಕೂಡ ಇವತ್ತು ದಿನ ಬೆಳಗಾದರೂ ನೀವು ನೋಡ್ತಾ ಇದ್ದೀರಿ. ಅವ್ರು ಭಾಳ ಆರಾಮಾಗಿದ್ರೇನೋ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ. ಪಂಚಾಯತ್ ಇದ್ದಾಗ ಅವ್ರಿಗೆ ಲೈಟ್ ಸಿಗ್ತಾಯಿತ್ತು, ನೀರು ಸಿಗ್ತಾಯಿತ್ತು, ಅವ್ರ ಸ್ಥಳೀಯ ಸಮಸ್ಯೆಗಳು ಅಲ್ಲೇ ಪಂಚಾಯತ್ನಲ್ಲಿ ಬಗೆಹರಿತಾ ಇತ್ತು. ಇವತ್ತು ಮಹಾನಗರ ಪಾಲಿಕೆ ಆದ ನಂತರ ಒಂದೇ ಒಂದು ಖಾತಾ ಇಶ್ಯೂ ಆಗ್ತಾ ಇಲ್ಲ ಯಾವುದೇ ಗ್ರಾಮ ಪಂಚಾಯತ್ದು. 12 ಗ್ರಾಮಗಳು ಅಷ್ಟೂರ್, ಅಮಲಾಪುರ್, ಅಲಿಯಾಬಾದ್, ಗಾದಗಿ, ಕೊಳಾರ್, ಮರ್ಕಲ್, ಜಮೀಸ್ತಾನ್ಪುರ್, ಈ ರೀತಿ ಚಿಕ್ಪೇಟ್, ಗೋರ್ನಳ್ಳಿ, ಇಂಥ 12 ಗ್ರಾಮದ ಜನ ಇವತ್ತು ದಿನ ಬೆಳಗಾದ್ರೆ ಪರದಾಡ್ಲತ್ತಾರೆ. ಲೈಟ್ ರಿಪೇರಿಂಗ್ ಇಲ್ಲ. ಇನ್ನೂ ಅವು ಮಹಾನಗರ ಪಾಲಿಕೆದ ಬಂದವಂತ ಪತ್ರಿಕೆಯಲ್ಲಿ ಅಷ್ಟೇ ಅದ. ಅಲ್ಲಿ ಯಾವುದೇ ಡ್ರೈನ್ ತೆಗಿಯೋರಿಲ್ಲ, ಅಲ್ಲಿ ಯಾವುದೇ ಬೋರ್ವೆಲ್ ಕೆಟ್ಟರೆ ರಿಪೇರ್ ಮಾಡೋರಿಲ್ಲ. ಭಾಳಷ್ಟು ಜನ ನಮಗೆ ದಿನ ಫೋನ್ ಮಾಡತ್ತಾರೆ. ಆ ಸಂಬಂಧದಿಂದ ನಾವು ಒಂದು ದೊಡ್ಡ ಹೋರಾಟ ಹಾಕೊಳ್ಬೇಕಂತ ಇದ್ದೀವಿ. ಅದು ಮುಂದೆ ಹೇಳ್ತೀನಿ. ಯಾವ ರೀತಿ ನಮ್ಮ ನಗರಸಭೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ದಾಖಲೆಗಳ ಸಮೇತ ಇವತ್ತಿಲ್ಲಿ ಬಂದೀನಿ. ನೀರಿನಲ್ಲಿ ಭ್ರಷ್ಟಾಚಾರ ನೋಡಿದ್ದು ನೀವೆಲ್ಲ ನೋಡಿರಿ, ಲೈಟಿನಲ್ಲಿ ನೋಡಿರಿ, ನಾಲಿಯಲ್ಲಿ ಡ್ರೈನ್ನಲ್ಲಿ ನೋಡಿರಿ, ರಸ್ತೆ ಮಾಡೋದ್ರಲ್ಲಿ ಕಳಪೆ ಮಾಡಿ ಭ್ರಷ್ಟಾಚಾರ ಮಾಡಿದ್ದು ನೋಡಿರಿ. ಆದರೆ ಎಲ್ಲಾದರೂ ಶವ ಸಂಸ್ಕಾರ ಮಾಡುವಂಥ ಸ್ಥಳದಲ್ಲೇ 50 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾರೆ ಅಂದರೆ ಈ ನಮ್ಮದು ಪೌರಾಡಳಿತ ಸಚಿವರು ಇವರು ಎಂಥ ಎಷ್ಟು ಕೆಳಮಟ್ಟದ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಮತ್ತು ಈ ನಮ್ಮ ನಗರಸಭೆ ಅಧ್ಯಕ್ಷರು ಅನ್ನುವಂಥದ್ದು ನಾನು ದಾಖಲೆ ಸಮೇತ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ.
2021-22ರಲ್ಲಿ ಕೋವಿಡ್ನಂಥ ಭೀಕರ ಮಹಾಮಾರಿಯಲ್ಲಿ ಅಂದಿನ ನಮ್ಮ ರಾಜ್ಯ ಸರ್ಕಾರ ಈ ಜನರಿಗೆ ಅನುಕೂಲ ಆಗಲಿ, ಯಾಕಂದ್ರೆ ಅವತ್ತು ಶವ ಸಂಸ್ಕಾರ ಮಾಡ್ಲಿಕ್ಕೂ ಜನ ಸಿಗ್ತಾ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ 2021-22ರಲ್ಲಿ SFC ಅನುದಾನದಲ್ಲಿ 15th ಫೈನಾನ್ಸ್ ಸ್ಪೆಷಲ್ ಗ್ರ್ಯಾಂಟ್ನಲ್ಲಿ 2 ಚಿತಾಗಾರ ಮಷಿನ್ಗಳನ್ನು ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು ಅವತ್ತಿನ ನಗರಸಭೆ. ಅವತ್ತು ಯಾವುದೇ ಆಡಳಿತ ಇರಲಿಲ್ಲ, ಬರೀ ನಾವು ಚುನಾಯಿತ ಪ್ರತಿನಿಧಿ ಅಷ್ಟೇ ಇದ್ದೀವಿ ಅವಾಗ. ಆ ಸಂದರ್ಭದಲ್ಲಿ BVB ಕಾಲೇಜ್ ಎದುರುಗಡೆ ಇರುವಂಥ ಚಿತಾಗಾರದಲ್ಲಿ, BVB ಕಾಲೇಜ್ ಎದುರಿರುವಂಥ ಇದರಲ್ಲಿ ಸಂಸ್ಕಾರ ಮಾಡಲಿಕ್ಕೆ ಜನರಿಗೆ ಇದು ಆಗ್ತಾ ಇದೆ ಅಂಥೇಳಿ ವಿದ್ಯುತ್ ಚಾಲಿತ ಚಿತಾಭಸ್ಮ ಯಂತ್ರ ಅಳವಡಿಸಬೇಕು ಅನ್ನುವಂಥದ್ದು ಇಟ್ಕೊಂಡು 50 ಲಕ್ಷ ರೂಪಾಯಿ ಶಂಕ್ಷನ್ ಆಗಿತ್ತು. ಅದು ನರ್ಸಿಂಗ್ ಜರ್ನದಲ್ಲಿ ಅದು ಮಾಡಿ ಇವತ್ತು ಅದು ಕೆಲಸ ಮಾಡ್ತಾಯಿದೆ. BVB ಕಾಲೇಜ್ ಎದುರಿಗೆ ಏನು ಮಾಡಿದ್ರು, ಇವ್ರು ಬೇಕು ಅಂತ ನೆನೆಗೊದಗಿಟ್ಟು 2024ರಲ್ಲಿ ಫೆಬ್ರವರಿ 22ರಂದು ಚೆಕ್ ತಗೊಳ್ತಾರೆ. ಅಲ್ಲಿ ಯಾವುದೇ ರೀತಿ ಕಾಮಗಾರಿ ಆಗಿದ್ರಲ್ಲ. 2024ನಲ್ಲಿ ಇದೇ ಅಧ್ಯಕ್ಷ ನಗರಸಭೆ ಕಾಂಗ್ರೆಸ್ ಅಧ್ಯಕ್ಷರು ಇವರು ಮಂತ್ರಿ ಆದ ನಂತರ ಇದು ಮುಚ್ಚಾಕಬೇಕು ಅನ್ನುವಂಥ ದೃಷ್ಟಿಯಿಂದ ಯಾರಿಗೂ ಗೊತ್ತಾಗಲಾರ್ದಂಗೆ 47 ಲಕ್ಷ ರೂಪಾಯಿ ಚೆಕ್ ತೊಗೊಂಡಿರ್ತಾರೆ. ಆ ಚೆಕ್ ರಿಜಿಸ್ಟರ್ನಲ್ಲಿ ಡೀಟೇಲ್ಸ್ ಕೂಡ ಇಲ್ಲ. ನಾನು ನಿಮ್ಗೆ ಅದೆಲ್ಲ ನಿಮ್ಮ ಮೇಲಿಂಗ್ ಮಾಡ್ತೀನಿ. 47 ಲಕ್ಷ ರೂಪಾಯಿ ಚಿಲ್ಲರೆ ಚೆಕ್ ಏನದಂದ್ರೆ ಅವತ್ತು ತೊಗೊಂಡಿರ್ತಾರೆ. ಇವತ್ತು BVB ಕಾಲೇಜಿಗೆ ಬಹಳಷ್ಟು ಜನ ನೀವೆಲ್ಲ ನಗರದವ್ರು ಇದ್ದೀರಿ. ಬೀದರ್ ನಗರದಲ್ಲಿ ಹಿಂದೂ ಸಮಾಜಕ್ಕೆ ಇರುವಂಥ ಅತ್ಯಂತ ದೊಡ್ಡ ಸ್ಮಶಾನ ಭೂಮಿ ಯಾವುದು ಅಂದ್ರೆ BVB ಕಾಲೇಜ್ ಎದುರುಗಡೆ ಇರುವಂಥ ಸ್ಮಶಾನ ಭೂಮಿ. ಇವತ್ತು ವಿದ್ಯಾನಗರ ಅಲ್ಲ, ಓಲ್ಡ್ ಸಿಟಿಯಿಂದ ಕೂಡ ಹಿಂದೂ ಸಮಾಜ ಎಲ್ಲರಿಗೂ ಅಲ್ಲಿಗೆ ತರ್ತಾರೆ. ವಿಶೇಷವಾಗಿ ದಲಿತ ಸಮಾಜಕ್ಕೆ ಸಂಬಂಧಪಟ್ಟಂಥ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ರಾಜ್ಯ ಸರ್ಕಾರ ಬೆಳಗ್ಗೆ ಎದ್ದರೆ ದಲಿತರು ನಾವು ದಲಿತ ಉದ್ಧಾರಕರು ಅನ್ನುವಂಥ ಇವತ್ತು ನೀವು ನೋಡ್ತಾ ಇದ್ದೀರಿ. ನಮ್ಮ ಕಲಬುರಗಿಯಲ್ಲಿ ಒಬ್ಬರು ಮಂತ್ರಿ ಇಂಥವರೆಲ್ಲ ಬರೀ ಬೆಳಗಾದ್ರೆ ದಲಿತರು ಉದ್ಧಾರಕರು. ಇವತ್ತು BVB ಕಾಲೇಜ್ ಎದುರುಗಡೆ ಇರುವಂಥ ವಿದ್ಯುತ್ ಚಾಲಿತ ಚಿತಾಗಾರದಲ್ಲಿ ಇವತ್ತು ಯಾರಿಗಲ್ಲಿ ತಂದು ಸುಡ್ತಾ ಇದ್ರು ಅಂದ್ರೆ ಅಂಬೇಡ್ಕರ್ ಕಾಲೋನಿ, ವಿದ್ಯಾನಗರ್ ಅಲ್ಲಿದ್ದಂಥ ದಲಿತ ಸಮಾಜದವರು ಸುಡುವಂಥ ಅಲ್ಲೊಂದು ಚಿತಾಗಾರ ಇದೆ BVB ಕಾಲೇಜಲ್ಲಿ. ಅದಕ್ಕೆ ವಿದ್ಯುತ್ ಚಾಲಿತ ಯಂತ್ರ ಭಸ್ಮ ಮಾಡುವಂಥದ್ದು ಏನಾದ ಶವ ಭಸ್ಮ ಮಾಡುವಂಥ ಯಂತ್ರ ಅಳವಡಿಸ್ಬೇಕು ಅಂಥೇಳಿ ಬಂದಂಥ ದುಡ್ಡು ನುಂಗಿದಂಥ ಈ ಕಾಂಗ್ರೆಸ್ ಸರ್ಕಾರ, ಇಲ್ಲಿನ ಪೌರಾಡಳಿತ ಸಚಿವರು ಇದು ಉತ್ತರ ಯಾರಿಗೆ ಕೊಡಬೇಕು ಅಂದರೆ ಬೀದರ್ ನಗರದ ಹಿಂದೂ ಸಮಾಜ, ಅದರಲ್ಲಿ ಮತ್ತು ವಿಶೇಷವಾಗಿ ದಲಿತ ಸಮಾಜಕ್ಕೆ ಇವರು ಉತ್ತರ ಕೊಡಬೇಕು. ಎಲ್ಲೋ ಒಂದು ಕಡೆ ಇಷ್ಟು ದಿನ ಪತ್ರಿಕೆಯಲ್ಲಿ ಬಂದರು. ನಿನ್ನೆ ಯಾವುದೋ ಒಂದು ನಾವು ನವೆಂಬರ್ 1 ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರು ನಮ್ಮ ಪತ್ರಕರ್ತ ಸಹೋದರರು ನಗರಸಭೆ ಬಗ್ಗೆ ಕೇಳ್ತಾ ಇದ್ರು, ಇನ್ನೂ ಇನ್ಚಾರ್ಜ್ ಮಿನಿಸ್ಟರಿಗೆ. ಅವರು ಅದ್ರ ಬಗ್ಗೆ ಮಾತೇ ಆಡಲಾರ್ದೆ ಹೋದರು. ಯಾವ ರೀತಿ ನೀವು ಸರ್ಜರಿ ಮಾಡ್ತೀವಂತ ಇದ್ರಿ ನಮ್ಮದು ಬ್ರಿಮ್ಸಿಗೆ, ನಗರಸಭೆಗೂ ಸರ್ಜರಿ ಮಾಡಿರಿ, ಈ ಮಹಾನಗರ ಪಾಲಿಕೆಗೂ ಸರ್ಜರಿ ಮಾಡಿರಿ. ಅಲ್ಲಾದಂಥ ಎಷ್ಟು ಹೊಳಕುಗಳದ ಯಾರಾದರೂ ರಿಟೈರ್ಡ್ ಜಡ್ಜ್ ಅವ್ರದಿಂದ ತನಿಖೆ ಆಗಲಿ. ಕಳೆದ 2 ವರ್ಷದಲ್ಲಿ ನಿಮ್ಮ ಪಾಪದ ಕೂಸು ಏನು ಕಾಂಗ್ರೆಸ್ ಅಧ್ಯಕ್ಷ, ನಿಮ್ಮ ಪಾಪದ ಕೂಸು ಏನು ಕೆಲಸ ಮಾಡ್ಯಾನ ಅನ್ನುವಂಥದ್ದು ಬೀದರ್ ನಗರಕ್ಕೆ ಏನದಂದ್ರೆ ಇಬ್ಬರು ಮಂತ್ರಿಗಳು ತೋರಿಸ್ಕೊಡ್ಬೇಕು. ಇವತ್ತು ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಅಲ್ಲಿ 50 ಲಕ್ಷ ರೂಪಾಯಿ ಎತ್ತೀರಿ, ಯಾವುದೇ ಚಿತಾಗಾರ ಅಲ್ಲಿ ವಿದ್ಯುತ್ ಚಾಲಿತ ಚಿತಾಗಾರ ಇಲ್ಲ ಅಂಥೇಳಿ. ಇದು ಮುಗಿದ ನಂತರ ಬೇಕಾದ್ರೆ ನಾ ಪತ್ರಕರ್ತ ಸಹೋದರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಸ್ಥಳದಲ್ಲಿ ಕೂಡ ತೋರಿಸ್ತೀನಿ. ಮತ್ತು ಇವ್ರು ಏನು ನಾಟಕ ಮಾಡ್ತಾರೆ ಅಂದ್ರೆ ಮತ್ತೆ 2-3 ದಿವಸದಾಗ ಯಾವುದೋ ಒಂದು ಹಳೆ ಮಷಿನ್ ತರ್ತಾರೆ, ಎಲ್ಲಿಂದೋ ಎತ್ಕೊಂಡು ಬಂದು ಕೂಡಿಸಿದಂಗೆ ಮಾಡಿ ನಾವೆಲ್ಲ ಕೂಡಿಸಿವಂತಾರೆ. ಅದಕ್ಕೆ ಇದು ಮುಗಿದ ನಂತರ ನಮ್ಮ ಪತ್ರಕರ್ತ ಸಹೋದರಲ್ಲಿ ಮನವಿ ಮಾಡ್ತೇವೆ, ನೀವು ನಮ್ಮ ಜೊತೆ ಬಂದು ಅಲ್ಲಿ ಯಂತ್ರ ಅದ ಇಲ್ಲ ಅನ್ನುವಂಥದ್ದು ನೋಡಬೇಕು ಅನ್ನುವಂಥ ಮನವಿ ನಾವು ಮಾಡ್ತೀವಿ. SCP TSPಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡ್ಯಾರ. ಅದರ ಬಗ್ಗೆ ನಮ್ಮ ದಲಿತ ಸಮಾಜಕ್ಕೆ ಸಂಬಂಧಪಟ್ಟಂಥ JDS ಕೌನ್ಸಿಲರು ಒಂದು 2 ನಿಮಿಷದಾಗ ಬರ್ತಾರೆ, ಅವ್ರು ಆಮೇಲೆ ಮಾತಾಡ್ತಾರೆ ಅದ್ರ ಬಗ್ಗೆನೂ. ಬರುವಂಥ 7ನೇ ತಾರೀಕು ಬೀದರ್ ನಗರದಲ್ಲಿ ಈ 12 ಗ್ರಾಮದ ಸಮಸ್ಯೆಯಲ್ಲಿರುವಂಥ ಎಲ್ಲ ಜನರಿಗೂ ತೊಗೊಂಡು ಬೃಹತ್ವಾದಂಥ ಪ್ರತಿಭಟನೆ ಮಾಡಬೇಕಂತೇಳಿ ಭಾರತೀಯ ಜನತಾ ಪಕ್ಷ ನಗರ ಘಟಕ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು 12 ಗ್ರಾಮಗಳಲ್ಲಿ ಯಾರಿಗೂ ಖಾತೆಗಳು ಸಿಗ್ತಾ ಇಲ್ಲ, ಅವರು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಅವರು ಬೀದಿಯಲ್ಲಿ ಪರದಾಡುವಂಥ ಸ್ಥಿತಿ ಏನು ಬಂದಿದೆ ಅದನ್ನು ನೋಡಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಇಟ್ಕೊಳ್ತಾ ಇದೆ. ನಗರಸಭೆ ಮುಂದೆ ನಾವು ಧರಣಿಯನ್ನು ಮಾಡಿ ಅದರ ನಂತರ
ಈ ವಿದ್ಯುತ್ ಚಾಲಿತ ಚಿತಾಭಸ್ಮದಲ್ಲಿ ಯಾರ್ಯಾರು ಪಾಲಿ ಆಗಿದಾರೋ ಅವರ ಶವಗಳನ್ನು ತೊಗೊಂಡು ಹೋಗಿ ನಾವು BUB ಕಾಲೇಜಿಗೆ ಹೋಗುವಂಥದ್ದು ಹೋರಾಟದಲ್ಲಿ ಅವತ್ತು ನಮ್ಮ ಮಾರ್ಗಸೂಚಿ ಅದ. ನಗರಸಭೆ ಮುಂದೆ ಹೋರಾಟ ಮಾಡಿ ಈ ಅಕ್ರಮದಲ್ಲಿ ಭಾಗಿಯಾದಂಥವ್ರು ಎಲ್ಲರ ಶವಗಳನ್ನು, ಇಣುಕು ಶವಗಳನ್ನು ತೊಗೊಂಡು ನಾವು BUB ಕಾಲೇಜ್ವರೆಗೆ ಹೋಗ್ತೀವಿ. ಅಲ್ಲಿ ಚಿತಾಗಾರ ಮಾಡುವ ಯಂತ್ರ ಇಲ್ಲ ಅನ್ನುವಂಥ ತೋರಿಸೋ ಸಲುವಾಗಿ BUB ಕಾಲೇಜ್ ಎದುರಿರುವಂಥ ರಸ್ತೆ ಮೇಲೆ ನಾವು ಇವರ ಶವಗಳನ್ನು ಸುಟ್ಟು ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸ ಅವತ್ತು ಭಾರತೀಯ ಜನತಾ ಪಕ್ಷ ನಗರ ಘಟಕ ಮಾಡ್ಲತ್ತದ. ನಗರಸಭೆಯಲ್ಲಿ ಧರಣಿ ಕೊಡ್ತೀವಿ ಸರ್. ಎಲ್ಲ ಗ್ರಾಮದ ಜನರಿಗೆ ತೊಗೊಂಡು ಅವ್ರ ಸಮಸ್ಯೆಗಳನ್ನು ತೊಗೊಂಡು ನಗರಸಭೆಯಲ್ಲಿ ಮೊದಲು ಧರಣಿ ಕೊಡ್ತೇವೆ. ನಗರಸಭೆಯಲ್ಲಿಂದ ಧರಣಿ ಆದ ನಂತರ ನಾವೇನದಂದ್ರೆ ಅಲ್ಲಿಂದ ನಡ್ಕೊಂಡು ಯಾವ ರೀತಿ ಯಾರಾದರೂ ಸತ್ತಾಗ ನಾವು ಶವಗಳು ತೊಗೊಂಡು ಹೋಗ್ತೀವೋ ಅದೇ ರೀತಿ ಕಾಂಗ್ರೆಸ್ನ ಈ ದುರಾಡಳಿತದಲ್ಲಿ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾದಂಥವ್ರು ಎಲ್ಲರ ಒಂದು ಇಣುಕು ಶವಗಳನ್ನು ತೊಗೊಂಡು ನಾವು ಶವಯಾತ್ರೆಯನ್ನು ಮಾಡುವ ಮೂಲಕ ನಾವು ಅವತ್ತು ಹೋರಾಟ ನಡೆಸ್ತೀವಿ. ಅವತ್ತು ನಗರದ ಯಾರ್ಯಾರು ಈ ಸಮಸ್ಯೆಗಳಲ್ಲಿ ಸಿಲುಕಿದಾರೋ, ಖಾತೆಗಳಿರ್ಬೋದು, ಅವ್ರ ರೋಡಿನ ಸಮಸ್ಯೆ ಇರ್ಬೋದು, ಇವತ್ತು ಇಡೀ ನಗರದಲ್ಲಿ ಎಲ್ಲೂ ರಸ್ತೆಗಳಿಲ್ಲ, ಎಲ್ಲ ರಸ್ತೆಗಳಲ್ಲಿ ತಗ್ಗು ಬಿದ್ದವು. ಆದರೆ ಇವತ್ತು ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಯಾರೂ ಇಲ್ಲ, ಯಾವ ಅಧಿಕಾರಿಗಳು ಮಾಡ್ಲತ್ತಿಲ್ಲ. ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಕಾಪಿ ಓದಿದ ಈ ನಮ್ಮದು ಜಿಲ್ಲಾಧಿಕಾರಿ ಅವ್ರಿಗೆ ನೂರಾರು ಕಂಪ್ಲೇಂಟ್ಗಳು ಹೋಗ್ಯಾವ ನಗರಸಭೆ ಮೇಲೆ. ಆದರೆ ಇವತ್ತಿಗೆ ಯಾವುದೇ ಒಂದು ಕ್ರಮ ತೊಗೊಂಡಿಲ್ಲ ಅವ್ರು ನಗರಸಭೆಯಲ್ಲಿ. ಇವತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲದ. ಜಿಲ್ಲಾಡಳಿತದಲ್ಲಿ ಯಾವುದೇ ಕೆಲಸ, ದುಡ್ಡು ಇಲ್ಲದೆ ಯಾವುದೇ ಕೆಲಸ ಆಗಲಿಲ್ಲ. ಭ್ರಷ್ಟಾಚಾರದಿಂದ ತುಂಬ ತುಳುಕ್ತಾ ಇದೆ. ಆದರೆ ಇವರಿಬ್ಬರು ಸಚಿವರು ಅವ್ರು ಕ್ಯಾರೆ ಅನ್ನೋದೇ, ಅವ್ರೇನು ರಹೀಮ್ ಖಾನ್ ಅವರಂತೂ ದುಡ್ಡು ಹೊಡೆಯೋದ್ರಾಗ ಎಷ್ಟು ನಿಪುಣರಾಗ್ಯಾರ. ಇವತ್ತು ನಾನು ಅನೇಕ ಸಲ ಹೇಳಿ ನಿಮ್ಗೆ, ಮೀಡಿಯನ್ ಲೈಟ್ಗಳು ಹಾಕೋದು ಹಿಡ್ಕೊಂಡು, ಗುತ್ತಿಗೆದಾರ ಹಿಡ್ಕೊಂಡು ಎಲ್ಲ ಅವ್ರ ಸಹೋದರ ಸಂಬಂಧಿಗಳೇ ಕಾಂಟ್ರಾಕ್ಟರ್. ಈ ಚಿತಾಗಾರದಲ್ಲೂ ಕೂಡ ಅವ್ರ ಆಪ್ತರೇ ಕಾಂಟ್ರಾಕ್ಟರ್. ಇದೇನು ಈ ಯಂತ್ರ ತಂದು ಕೊಟ್ಟಾರ, ಅವ್ರು ಭಾಳ ಪರಮಾಪ್ತರು ಗುತ್ತಿಗೆದಾರರ. ಅವ್ರಿಗೆ ಬಂಧನ ಮಾಡಬೇಕು, ಅವ್ರ ಮೇಲೆ 420 ಕೇಸ್ ಹಾಕಬೇಕು. ಮತ್ತು ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗ್ಯಾರ ಅವರೆಲ್ಲರಿಗೂ ನಾಳೆ ಅಥವಾ ನಾಡಿದ್ದು 2 ದಿವಸದಲ್ಲಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಬೇಡಿಕೆ ನಾವು ನಗರಸಭೆ ಸದಸ್ಯನಾಗಿ, ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷನಾಗಿ ನಾವು ಒಂದು ಬೇಡಿಕೆ ನೀಡ್ತೇವೆ. ಅದೇ ಎಂಟರ್ಪ್ರೈಸ್ ವರ್ಕ್ ಆರ್ಡರ್ ಅದ ಸರ್, ಬೀದರ್ದೇ ಅದ ಸರ್. ಇದು MD ಎಂಟರ್ಪ್ರೈಸಸ್ ಬೀದರ್ ಅಂತದ ಸರ್. ನೌಶಾದ್ ಅಂತ ಏನೊಬ್ರು ಗೊತ್ತಿದಾರ, ನಾಸಿರ್ ಖಾನ್ ಕ್ಲಾಸ್ 1 ಕಾಂಟ್ರಾಕ್ಟರ್. ಇಲ್ಲ ಸರ್, ನಾಸಿರ್ ಖಾನ್ ಅಂತ ಹೇಳಿ ಇವ್ರು ಕ್ಲಾಸ್ 1 ಕಾಂಟ್ರಾಕ್ಟರ್. ನೋಡ್ರಿ, ಇದು ದುರದೃಷ್ಟ ಅಂದ್ರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಆಗ್ಯದ ಸರ್. ಅಲ್ಲಿ ಯಾವುದೇ ಯಂತ್ರನೇ ಇಲ್ಲ, ಆದ್ರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡ್ತಿದ್ನೇ ಇವ್ರು ಹಚ್ಚಾರ. ಏನೂ ಇಲ್ಲ ಇದ್ರಾಗ ಇದ್ದಿ ಫೋಟೋಗಳು ಎಲ್ಲಿಂದ ಹಚ್ಚಾರ ಗೊತ್ತಿಲ್ಲ. ಫೋಟೋ ಹಚ್ಚಾರ, ಬಟ್ ಅದು BUB ಕಾಲೇಜಲ್ಲಿ ಅಲ್ಲ, ಎಲ್ಲಿಂದ ಒಂದು ಕಡೆಯಿಂದ ಫೋಟೋಗಳು ಹಚ್ಚಾರ ಅವ್ರು. ಅದಷ್ಟೆಲ್ಲ ಕೋಶಿಶ್ ಮಾಡ್ಯಾರ ಅವ್ರು ಫೋಟೋ ಹಚ್ಲಕ್ಕ. ತೋರಿಸ್ತೀನಿ ನಿಮ್ಗೆ ಫೋಟೋ ಅವ ಇಲ್ಲಿ. ಹಾಂ ಸರ್, ಅಲ್ಲಿ ಏನೂ ಇಲ್ಲ ಸರ್. ಈಗ ಸ್ಥಳದಾಗ ನಿಮ್ಗೆ ಬೇಕಾದ್ರೆ ತೋರಿಸ್ತೀವಿ. ಈ ಫೋಟೋ ಎಲ್ಲಿಂದ ಅದ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿಂದ ಒಂದು ಕಡೆಯಿಂದ ಫೋಟೋ ಹಚ್ಚಿ 50 ಲಕ್ಷ ರೂಪಾಯಿ. ಹೌದು, ಅದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನು ಮಾಡಿರಲ್ಲ ಸರ್ ಇದಕ್ಕೆ. ಈಗ ಇದು ನೇಮ್ ಆಫ್ ವರ್ಕ್ ಏನದ ಅಂದ್ರೆ ಸರ್, ಅಲ್ಲಿ ಅಳವಡಿಕೆ ಮಾಡ್ಲಿಕ್ಕೆ ಆಯ್ತು 50 ಲಕ್ಷ ರೂಪಾಯಿ ಅದ. ವಿದ್ಯುತ್ ಚಾಲಿತ ಚಿತಾಭಸ್ಮ ಯಂತ್ರ ಅಳವಡಿಕೆ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಏನದಂದ್ರೆ 50 ಲಕ್ಷ ರೂಪಾಯಿ ಅದ. ಈಗ ನರಸಿಂಹ ಜರ್ನೆದಾಗ ಆಲ್ರೆಡಿ ಅಳವಡಿಕೆ ಮಾಡ್ಯಾರ, ಅದ್ರ ಬಗ್ಗೆ ನಾವೇನು ಮಾತಾಡತ್ತಿಲ್ಲ. ಎರಡು ನೇಮ್ ಆಫ್ ವರ್ಕ್ ಒಂದೇ ದಿನ ಆಗಿವ ಸರ್. ಈಗ ಇದ್ರಾಗ ಒಂದೇ ಸಲ ಟೆಂಡರ್ ಆಗ್ಯಾವ, 2 ಒಂದೇ ದಿವಸ ನೇಮ್ ಆಫ್ ವರ್ಕ್ ಆಗ್ಯಾವ. ಈಗ ಮೇಲೆ ನಾ ಟಿಕ್ ಮಾಡಿದ್ದು BUB ಕಾಲೇಜ್ ಅದ, ಅದ್ರ ಕೆಳಗೆ ನರಸಿಂಹ ಜರ್ನದ ಅದ. ನರಸಿಂಹ ಜರ್ನದಲ್ಲಿ ಕೆಲಸ ಆಗ್ಯದ, 2 ಕಡೆ ಒಬ್ಬರಿಗೆ ಗೊತ್ತಿದಾರ. ಅದೇ ನನಗೆ ಅನ್ಸಿದ ಮಟ್ಟಿಗೆ ಅದೇ ಫೋಟೋ ಮಿಸ್ಯೂಸ್ ಮಾಡ್ಯಾರ. ಇಲ್ಲ, ಅದು ಕಾಂಟ್ರಾಕ್ಟರ್ ಬೇರೆ ಅದ ಸರ್, ಅಲ್ಲ ಆದಂಥವ್ರು ಬೇರೆ ಅರ ನರಸಿಂಹ ಜರ್ನ. ಈ ಕಾಂಟ್ರಾಕ್ಟರ್ ಬೇರೆ ಅರ. ಇವರು 3 ವರ್ಷ 4 ವರ್ಷ ಡಿಲೇ ಮಾಡಿ 2024 ಚೆಕ್ ತೊಗೊಂಡ್ರು. ಫೆಬ್ರವರಿ 22ನೇ ತಾರೀಕು ಚೆಕ್ ತೊಗೊಂಡ್ರು ಸರ್, 47 ಲಕ್ಷ ರೂಪಾಯಿ. ಯಾವುದು ಸರ್? ಇನ್ನೊಂದು 2021-22 ತೊಗೊಂಡ್ರು ಸರ್. ಅವ್ರು ಅವಾಗೇ ಕೆಲಸ ಮುಗಿಸಿ ಚೆಕ್ ತೊಗೊಂಡ್ರು.
ಬೀದರ್ನಲ್ಲಿ 2 ಮಾಡಬೇಕಂತಾಗಿತ್ತು. 2021-22 ಕೋವಿಡ್ ಸಂದರ್ಭದಾಗ ಎಮರ್ಜೆನ್ಸಿದಾಗ ಒಂದಿತ್ತದು, ಅಲ್ಲಿ ಒಂದು ಮಾಡ್ಯಾರದು ಚಾಲನೆ ಇಲ್ಲದ. ಇದು 4 ವರ್ಷ ಪೆಂಡಿಂಗ್ ಇಟ್ಟು ಎಲ್ರಿಗೆ ಕಣ್ಣು ಮುಚ್ಚಿ ಯಾರಿಗೆ ಗುರ್ತಾಗಲಾರ್ದಂಗೆ ದುಡ್ಡು ಎತ್ತಬೇಕು ಅಂತೇಳಿ ಇಟ್ಟು ದುಡ್ಡನ್ನೂ ಎತ್ತಿಬಿಟ್ರು.